ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ಇಲ್ಲಿ ಗೌರಿ ಅಪ್ಪು ವಾಪಸ್ ಊರಿಗೆ ಬಂದಾಯಿತು. ಆದರೆ ಊರಿಗೆ ಬಂದಿತ್ತು ಅಷ್ಟು ಸುಲಭವಾಗಿ ಮನೆಗೆ ಹೋಗೋಕ್ಕೆ ಸಾಧ್ಯವನ? ಖಂಡಿತ ಇಲ್ಲ. ಗೌರಿ ಅಯೋಧ್ಯೆಗೆ ಹೇಗೆ ಸೀತೆ ಬೆಂಕಿನ ದಾಟಿ ಹೋಗಬೇಕಾಯ್ತು, ಹಾಗೆ ಇಲ್ಲೂ ಕೂಡ ಗೌರಿ ಬೆಂಕಿನ ದಾಟಬೇಕಾಗಿದೆ. ಹಾಗಿದ್ರೆ ಆಗಿದ್ದೇನಪ್ಪ, ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಗೌರಿ ಅಪ್ಪು ಇಬ್ಬರು ಕೂಡ ಜೀಪಲ್ಲೇನೋ ಹೋಗ್ತಿರ್ತಾರೆ, ಎಲ್ಲರ ಜೊತೆ ಫೈಟ್ ಮಾಡಿ. ರೌಡಿಗಳೆಲ್ಲ ಕೂಡ ಬಂದಿರ್ತಾರೆ, ಅವ್ರ ಜೊತೆ ಜಬರ್ದಸ್ತ್ ಫೈಟ್ ಮಾಡಿ ಇಲ್ಲಿ ಅಪ್ಪು ಗೌರಿನ ಕಾಪಾಡಿರ್ತಾನೆ. ಗೌರಿನೂ ಏನು ಕಡಿಮೆ ಅಲ್ಲ, ತುಂಬ ಸಕ್ಕತ್ತಾಗಿ ಜಬರ್ದಸ್ತಾಗಿ ಫೈಟ್ ಮಾಡಿರ್ತಾಳೆ. ಆದರೆ ಬರೋ ದಾರಿಯಲ್ಲಿ ಮತ್ತೆ ಸಾಕಷ್ಟು ಅಡೆತಡೆಗಳು. ಈ ಕಡೆ ಊರಲ್ಲಿ ತಗೊಂಡ್ರೆ ಗೌರಿ ತಂದೆ ತನ್ನ ಮಗಳನ್ನ ಹುಡ್ಕೊಂಡು ಬೀದಿಯಲ್ಲಿ ಅಲಿತಿದ್ದಾರೆ, ಗಲ್ಲಿ ಅಲಿತಿದ್ದಾರೆ, ಕಾಡು ಮೇಡನ್ನು ಅಲಿತಿದ್ದಾರೆ. ಬಿಕಾಸ್ 5 ವರ್ಷಗಳಿಂದ ತನ್ನ ಮಗಳು ಇಲ್ಲೇ ಸಿಕ್ಕಿದ್ಲು ಅಂತ ಮನೇಲಿ ಯಾರಿಗೂ ಕೇಳ್ದೆ ಬಂದು ತನ್ನ ಮಗಳನ್ನ ಹುಡುಕ್ತಿರ್ತಾರೆ. ಮಾಣಿಕ್ಯ ತನ್ನ ತಂಗಿನ ಗೊತ್ತಿರೋರ ಮನೇಲಿ ಹೋಗಿರ್ಬೋದಾ ಅಂತ ಕಾಲ್ ಮಾಡಿ ಕೇಳ್ತಿರ್ತಾರೆ. ಬಟ್ ಎಲ್ಲೂ ಕಾಣದೇ ಇದ್ದಾಗ ಈ ಕಡೆ ಅಪ್ಪ ಕೂಡ ಕಾಣಿಸ್ತಿಲ್ಲ ಅಂತ ಗೊತ್ತಾಗುತ್ತೆ ತಡ ತುಂಬಾ ಪ್ಯಾನಿಕ್ ಆಗ್ತಾರೆ. ಪ್ಯಾನಿಕ್ ಆದವ್ರೆ ತನ್ನ ಮಗಳನ್ನು ತನ್ನ ಅಪ್ಪನ ಹುಡ್ಕೊಂಡು ಹೊರಡ್ತಾರೆ, ಅವರ ಮಾವ ಮತ್ತು ಮಾಣಿಕ್ಯ ಇಬ್ಬರು ಕೂಡ. ಬಟ್ ಹುಡುಕ್ತಾ ಒಂದು ಕಡೆ ಸಿಕ್ಕೇ ಬಿಡ್ತಾರೆ. ಬಟ್ ತಂದೆ ಮಾತ್ರ ನನ್ನ ಮಗಳು ಇಲ್ಲೇ ಇದ್ದಾಳೆ, ಅವಳಿಗೆ ಎಲ್ಲೂ ಹೋಗೋಕ್ಕೆ ಸಾಧ್ಯ ಇಲ್ಲ, ಊರಲ್ಲೇ ತಪ್ಪಿಸ್ಕೊಳ್ತಾಳೆ. ಮುನಿಯ ಸರಿಯಾಗಿ ಹುಡುಕಿಲ್ಲ ನೇತ್ರೆಗಣ್ಣಲ್ಲಿ, ನನ್ನ ಮಗಳು ಇಲ್ಲೇ ಇದ್ದಾಳೆ ಅಂತ ಹೇಳೇ ಹುಡುಕ್ತಿದ್ದಾರೆ. ಎಷ್ಟೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಕನ್ವಿನ್ಸ್ ಆಗ್ತಿಲ್ಲ. ಅವಳೇ ಲೆಟರಲ್ಲಿ ಬರೆದಿಟ್ಟು ಹೋದ್ಮೇಲೆ ಅವಳೇ ಊರಲ್ಲಿ ಸಿಗ್ತಾಳೆ ಅಂತ ಹೇಳಿದ ತಕ್ಷಣ ಈ ಕಡೆ ಸವಿ ಅಪ್ಪ, ನನ್ನ ಮಗಳು ಲೆಟ್ರು ಬರೆದಿಟ್ಟಿಲ್ಲ, ಅದು ನನ್ನ ಮಗಳು ಬರೆದಿರೋ ಲೆಟರಲ್ಲ, ನನ್ನ ಮಗಳು ಯಾವತ್ತೂ ಕೂಡ ಅಪ್ಪನ ಮರ್ಯಾದೆಗೆ ಚ್ಯುತಿ ಬರ್ಸೋಳಲ್ಲ, ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ. ಇದರಿಂದ ಅವ್ರಿಗೆ ಶಾಕ್ ಆಗುತ್ತೆ, ಬಿಕಾಸ್ ಆ ಲೆಟರ್ನ ಬರೆಸಿದ್ದು ಅವರೇ ಆಗಿರ್ತಾರೆ. ಆದರೆ ನಂತರ ಈ ಕಡೆ ಜೀಪಲ್ಲಿ ಬರಬೇಕಾದ್ರೆ ಜೀಪ್ ಕೆಟ್ಟೋಗುತ್ತೆ. ಅದಾದ ನಂತರ ಇದೇ ರೀತಿ ಮಾತಾಡ್ತಾ ದೊಡ್ಡ ಜಾಣ ಅಂತ ಮಾತಾಡ್ತಾ, ಜೊತೆಗೆ ನಿಮ್ಮ ತಂದೆ ನಿಮ್ಮನ್ನ ಚಿನ್ನದ ಸ್ಪೂನಲ್ಲಿ ಬೆಳೆಸಿದ್ದಾರೆ, ಒಂಚೂರು ಕಷ್ಟ ತೋರಿಸಲ್ಲ, ಹಾಗೆ ಹೀಗೆ ಅಂತ ಮಾತಾಡ್ತಾ, ನಮ್ಮ ಮನೇಲೆಲ್ಲ ಕೂಡ ಮಂಗಳಮ್ಮನ ಮಾತೆ ಕೇಳ್ತೀವಿ ಅಂತ ಹೇಳ್ತಾ, ನೀನು ಯಾಕೆ ನಿನ್ಗೆ ಹೇಗೆ ಬೇಕು ಆ ರೀತಿ ನಡ್ಕೊಂಡೆ, ಇಲ್ಲದೇ ಇದ್ದಿದ್ರೆ ಇಷ್ಟೆಲ್ಲ ನಡೀತಾನೆ ಇರಲಿಲ್ಲ ಅಂತ ಮಾತಾಡ್ತಾ ಅಪ್ಪು ಈ ಕಡೆ ತನ್ನ ತಾಯಿ ಬಗ್ಗೆ ಮಾತಾಡ್ಬಿಡ್ತಾರೆ. ತಾಯಿ ಬಗ್ಗೆ ಮಾತಾಡಿದ್ದೆ ತಡ ಗೌರಿ ತುಂಬ ಎಮೋಷ್ನಲ್ ಆಗ್ತಾಳೆ. ಅಮ್ಮನ ಪ್ರೀತಿನ ನೆನೆಸ್ಕೊಂಡು ಈ ಕಡೆ ಅಪ್ಪ ಪ್ರೀತಿಸೋದು, ಅಮ್ಮನ ಮಿಸ್ ಮಾಡ್ಕೊಳ್ಳೋದು ಎಲ್ಲವನ್ನ ಕೂಡ ನೆನ್ಪು ಮಾಡ್ಕೋತಾಳೆ. ನೆನ್ಪು ಮಾಡ್ಕೋತಿದ್ದಾಗೆ ಅವಳಿಗೆ ನಿದ್ರೆಯಲ್ಲಿ ನಡೆಯೋ ಕಾಯಿಲೆ ಇರೋದ್ರಿಂದ ಅದು ಮತ್ತೆ ಮರ್ಕಳಿಸುತ್ತೆ. ಇಂಥ ಬದುಕು ಯಾಕೆ ಬೇಕು, ಬದುಕಲ್ಲಿ ನೆಮ್ಮದಿ ಇರಬೇಕು ಅಂತ ಎಲ್ಲ ಮಾತಾಡಿರ್ತಾಳೆ. ಈ ಕಡೆ ಏನಕ್ಕೂ ಅಂತ ಆ ಕಡೆ ಅಪ್ಪು ಹೋಗಿ ಬರುವಷ್ಟರಲ್ಲಿ ಈ ಕಡೆ ಗೌರಿ ಅಲ್ಲಿಂದ ಹೊರಟೋಗಿರ್ತಾಳೆ. ಎಲ್ಲಿ ಹೋದ್ಲು ಅಂತ ನೋಡುವಷ್ಟರಲ್ಲಿ ದೂರದಲ್ಲಿ ಹೋಗ್ತಿರ್ತಾಳೆ. ದೂರದಲ್ಲಿ ಹೋಗ್ತಿದ್ದಾಗೆ ಈ ಕಡೆ ಅಪ್ಪು ನಿಂತ್ಕೊ ಅಂತ ಹೇಳಿದ್ರು ಕೂಡ ಗೌರಿ ನಿಲ್ಲುವುದೇ ಇಲ್ಲ, ಬಾವಿ ಒಳಗಡೆನೆ ಬಿದ್ದು ಹೋಗ್ತಾಳೆ. ತಕ್ಷಣ ಈ ಕಡೆ ಬಾವಿಗೆ ಬಿದ್ದು ಗೌರಿನ ಕಾಪಾಡಿ ಎತ್ಕೊಂಡು ಕರ್ಕೊಂಡು ಬರ್ತಾರೆ. ನಾನು ಏನೂ ಮಾಡಿದೆ ಅಲ್ವಂದ, ಏನು ಮಾಡ್ದೆ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ, ಹೆಗ್ಡೆ ಅವ್ರ ಮಗಳಾಗಿ ಇಂಥ ಕೆಲಸ ಮಾಡಿದ್ಯಲ್ಲ, ಯಾವನು ಹೇಳಿದ್ನಂತೆ ಅವ್ನಿಗೆ ಹೆದ್ರಕೊಂಡು ಜೀವ ಕಳ್ಕೊಳ್ಳೋಕೆ ಹೋದ್ಲಂತೆ. ಏನು ಹೇಳಬೇಕು ನಿನಗೆ, ನಿನ್ನ ಅಪ್ಪ ಅಮ್ಮ ನಿನ್ನ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ, ಒಂದು ಕಷ್ಟ ಕೂಡ ತೋರಿಸ್ದೆ, ಅಂಥವ್ರಿಗೆ ಇಂಥ ಮಗಳು ಹುಟ್ಟಿದ್ಯಲ್ಲ, ಯಾಕೆ ಸೂಸೈಡ್ ಮಾಡ್ಕೊಂಡೆ ನೀನು ಅಂತ ಅಪ್ಪು ಬಾಯಿಗೆ ಬಂದಂಗೆ ಬಾಯ್ತಾನೆ. ಈ ಕಡೆ ಸಹಿಸೋಕ್ಕಾಗಲ್ಲ ಗೌರಿಗೆ, ಅಷ್ಟು ಬಾಯ್ತಿರ್ತಾರೆ. ಆಗ ಗೌರಿ, ನಾನು ಸೂಸೈಡ್ ಮಾಡ್ಕೊಂಡಿದ್ದಲ್ಲ ಅಪ್ಪು, ನನಗೆ ನಿದ್ರೆಯಲ್ಲಿ ನಡೆಯೋ ಕಾಯಿಲೆ ಇದೆ ಅಂತ ಹೇಳಿದ ತಕ್ಷಣ ಶಾಕ್ ಆಗೋಗುತ್ತೆ ಈ ಕಡೆ ಅಪ್ಪುಗೆ. ಪಾಪ ಇಂಥ ಪರಿಸ್ಥಿತಿ ಇಟ್ಕೊಂಡು ಏಕೆ ಎಲ್ಲೆಲ್ಲೂ ರಾತ್ರಿ ಹೊತ್ತು ಓಡಾಡೋದು, ಗೊತ್ತೇ ಇರಲಿಲ್ವಲ್ಲ, ವಿನಾಕಾರಣ ಅವಳ ಬಗ್ಗೆ ಮಾತಾಡ್ಬಿಟ್ನಲ್ಲ ಅಂತ ತುಂಬ ಬೇಜಾರು ಮಾಡ್ಕೋತಾರೆ. ಆದರೆ ಆ ಕಡೆ ಮಂಗಳಮ್ಮ ಅವ್ರಿಗೆ ತುಂಬ ಸ್ಟ್ರೆಸ್ ಆಗಿದೆ. ಬಿಕಾಸ್ ಊರಿಗೆ ಬಂದ ತಕ್ಷಣ ಅಪ್ಪು ಗೌರಿ ಬಗ್ಗೆ ಮಾತಾಡೋದು, ನಂತರ ನಿನ್ನ ಮಗಂಗೆ ಎಲ್ಲಿ ಹೆಣ್ಣು ಸಿಗ್ತಾರೆ, ಮತ್ತೆ ಹೆಣ್ಣು ಸಿಗೋದೇ ಕಷ್ಟ, ಈಗಲೇ ಹೆಣ್ಣು ಸಿಗ್ತಿರ್ಲಿಲ್ಲ, ಮತ್ತು ನೀನು ಅವಳನ್ನ ಕಾಯಿಲೆ ಇರೋಳನ್ನ ಮದುವೆ ಮಾಡ್ಕೊ, ಇನ್ಯಾರು ಗತಿ ಇದ್ದಾರೆ ಅಂತ ಎಲ್ಲ ಹೇಳಿದ್ದು ತಲೆ ಕೆಟ್ಟೋಗುತ್ತೆ. ತಕ್ಷಣ ಮಂಗಳಮ್ಮ ಹಾಗೆ ಕುಸ್ತು ಬಿದ್ದೋಗಿದ್ದಾರೆ. ನಂತರ ಈ ಅಪ್ಪು ಫ್ರೆಂಡ್ಸ್ ಬಂದು ನೋಡಿದ್ದೆ ತಡ ಮಂಗಳಮ್ಮ ಅಂತ ಚೀರ್ಕೋತಿದ್ದಾರೆ. ಅರ್ಜುನಂಗೆ ಬಂದೇ ಹೇಳ್ತಾರೆ. ಅರ್ಜುನ ಕೂಡ ಬರ್ತಾಳೆ, ಎದೇಳಿ ಅಂತ ಕಿಟಕಿಯಿಂದ ಚೀರ್ಕೋತಾ ಇದ್ರು. ಇಲ್ಲಿ ಡೋರ್ ಓಪನ್ ಮಾಡ್ತಿಲ್ಲ, ಬಿಕಾಸ್ ಅವ್ರಿಗೆ ಕಾನ್ಷಿಯಸ್ ಇಲ್ಲ. ಆ ಕಡೆ ಒಂದು ಹೆಗ್ಡೆಯವರ ಜಾಗ
ಶರಣ ನಮ್ಮನ್ನು ಪಾಲಾಗಿದೆ. ಬಿಕಾಸ್ ಅವ್ರಿಗೆ ಆ ಕುರ್ಚಿ ಬೇಕಿತ್ತು, ಆ ಕುರ್ಚಿ ಆಲ್ರೆಡಿ ಅವ್ರು ಪಡ್ಕೊಂಡಿದ್ದಾರೆ. ಬಿಕಾಸ್ ಊರಿನ ಬಿಟ್ಟು ಹೋಗಿರ್ತಕ್ಕಂಥ ಮಗಳ ಅಪ್ಪಂಗೆ ಏನು ಯೋಗ್ಯತೆ ಇದೆ ನ್ಯಾಯ ಕೊಡೋಕ್ಕೆ ಅಂತ ಹೇಳೋದ್ರ ಮುಖಾಂತರ. ನಂತರ ಈ ಕಡೆ ಮಂಗಳಮ್ಮನೇನು ಡೋರ್ನ ಓಪನ್ ಮಾಡಿ ಹಾಗೆ ಹೀಗೆ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ತಾರೆ, ಸರಿ ಹೋಗ್ತಿದ್ದಾರೆ. ಬಟ್ ಅಷ್ಟರಲ್ಲಿ ಅಪ್ಪು ಮತ್ತು ಗೌರಿ ಬೆಳಗ್ಗೆ ಆಗ್ತಿದ್ದಾಗ ಎಂಟ್ರಿ ಕೊಟ್ಟೇ ಬಿಟ್ರು. ಎಂಟ್ರಿ ಕೊಡ್ತಿದ್ದಾಗ ಈ ಕಡೆ ನೋಡ್ದಂತ ಇಲ್ಲಿ ಶರಣನ್ ಫ್ರೆಂಡು ಹೋಗಿದ್ದ, ಅವರಮ್ಮ ಮತ್ತು ಶರಣಂಗಿಬ್ರಿಗೂ ಕೂಡ ಅಪ್ಪು ಗೌರಿ ಕರ್ಕೊಂಡು ಬಂದೇ ಬಿಟ್ಟ ಅಂತಷ್ಟು ಶಾಕ್ ಆಗ್ತಾರೆ. ಬಟ್ ಹೇಗಾದರೂ ಮಾಡಿ ಇಲ್ಲೂ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಈ ಶರಣ ಪೆಟ್ರೋಲ್ ತೊಗೊಂಡು ಬರ್ತಿದ್ದಾರೆ. ಅಷ್ಟರಲ್ಲಿ ಈ ಕಡೆ ಅಪ್ಪು ಮನೆಗೆ ಬರ್ತಿದ್ದಾಗೆ ಅರ್ಚನಾ ಬರ್ತಾಳೆ. ಅರ್ಚನಂಗೂ ವಿಷಯ ಗೊತ್ತಾಗುತ್ತೆ, ಶಾಕ್ ಆಗ್ತಾಳೆ ಇಬ್ಬರು ಜೊತೆಲಿ ಬರ್ತಿರೋದನ್ನು ಕೇಳಿ. ನಿನಗೆ ಏನೂ ಯೋಚನೆ ಇಲ್ಲ ಅಲ್ವಾ ಅಮ್ಮನ ಬಗ್ಗೆ, ಅವಳಿಗೆ ಏನಾದರೂ ಪರವಾಗಿಲ್ಲ ಅಲ್ವಾ, ನಿನಗೆ ನಿಂದೆ ಹೆಚ್ಚಾಗೋಯ್ತಲ್ವ ಅಂತ ರೇಗ್ತಿದ್ದಾಳೆ. ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಅಮ್ಮಂಗೆ ಏನಾಯಿತು ಅಂತ ಅಂದ್ಕೊಂಡು ಮಂಗಳಮ್ಮ ಅಂತ ಅಂದ್ಕೊಂಡು ಓಡೋದ್ರೆ ಈ ಕಡೆ ಗೌರಿನೂ ಕೂಡ ಹೋಗ್ತಿರ್ತಾಳೆ. ಎಲ್ಲಿಗೆ ಹೋಗ್ತಿದ್ಯಾ, ಒಮ್ಮೆ ನೀನು ನನ್ನ ಮನೇಲಿ ಕಾಲಿಟ್ಟೆ ನನ್ನ ಮನೆ ಅಲ್ಲೂಲ ಕಲ್ಲೂಲ ಆಗ್ಬಿಡ್ದೆ, ನನ್ನ ಮನೇಲಿ ಒಂದು ಕ್ಷಣಕ್ಕೂ ಕೂಡ ನೆಮ್ಮದಿ ಇಲ್ಲ. ಮತ್ತೆ ಒಳಗಡೆ ಹೋಗಬೇಕು ಅಂದ್ಕೊಂಡಿದ್ಯಾ, ಹೋಗ್ತಾ ಇರಿ, ಯಾವತ್ತೂ ನಮ್ಮ ಮನೇಲಂತೂ ಕಾಲು ಇಡಬೇಡ ನೀನು ಅಂತ ಹೇಳಿ ಕಳಿಸಿದ್ರೆ ದಾರಿಲಿ ಹೋಗ್ತಿರ್ತಾಳೆ. ಅಲ್ಲಿ ಗೌರಿ ತಂದೆಗೂ ಕೂಡ ಗೊತ್ತಾಗುತ್ತೆ ತಾಳೆ ಅಪ್ಪು ಜೊತೆ ಅಂತ. ಎಲ್ಲರೂ ಫುಲ್ ಖುಷಿಯಾಗಿದ್ದಾರೆ. ನಂತರ ಈ ಕಡೆ ಗೌರಿ ಬರ್ತಿದ್ದಾಗೆ ಹಾಗೆ ಅವಳು ಸುತ್ತ ರಿಂಗಲ್ಲಿ ಬೆಂಕಿ ಹಚ್ಕೊಂಡ್ಬಿಡುತ್ತೆ. ಏನಪ್ಪ ಇದು ಹೀಗೆ ಬಂತು ಈ ಬೆಂಕಿ ಅನ್ಕೋತಿದ್ರೆ, ಅದಕ್ಕೇನು ಕಾಲಿದೆಯಾ ಬರೋಕೆ, ನಾನೇ ಮಾಡಿರೋದು ಅಂತ ಜಬರ್ದಸ್ತಾಗಿ ಹೇಳ್ತಿದ್ದಾರೆ ಶರಣ. ಯಾಕೆ ರೀತಿ ಮಾಡಿದ್ಯಾ ಅಂದಾಗ, ಯಾಕೆ ಅಂದರೆ ನೀನು ಊರಿಂದ ಓಡೋಗಿರೋಳು ಊರಿಗೆ ಬರ್ತಿದ್ಯಾ ಅಂದರೆ ಈ ಥರ ಮಾಡಬಾರ್ದ, ಬೆಂಕಿ ದಾಟಿ ಬರ್ಬೇಕು ನೀನು. ಯಾಕಂದರೆ ನಾವು ಸೀತಾ ಮಾತೇನೆ ಅಯೋಧ್ಯೆಗೆ ಬಿಟ್ಕೊಂಡವ್ರಲ್ಲ, ಒಂದು ಬೆಂಕಿ ದಾಟದ ಮೇಲೆ ಆಕೆನ ನಾವು ಬಿಟ್ಕೊಂಡವರು ಅಂದಮೇಲೆ ನಿನ್ನೆ ಹೇಗೆ ಸುಮ್ಮನೆ ಬಿಡೋಕ್ಕಾಗತ್ತೆ ಅಂತ ಹೇಳ್ತಿದ್ದಾರೆ. ಸುಮ್ಮನೆ ವಿನಾಕಾರಣ ಮಾತಾಡಬೇಡ ಅಂತ ಹೇಳ್ತಿದ್ದಾಳೆ ಗೌರಿ. ಬಿಕಾಸ್ ಯಾರಿಗೂ ಹೆದರಬಾರ್ದು, ಧೈರ್ಯವಾಗಿ ಮಾತಾಡಬೇಕು ಅಂತ ಅಪ್ಪು ಹೇಳ್ಕೊಟ್ಟಿರ್ತಾರೆ. ಅದನ್ನೇ ನೆನಪು ಮಾಡ್ಕೋತಾಳೆ ಗೌರಿ. ಧೈರ್ಯವಾಗಿ ಮಾತಾಡ್ತಿದ್ದಾಳೆ. ನಾನು ಓಡೋಗಿಲ್ಲ, ಯಾರೂ ನನ್ನ ಓಡಿಸಿದ್ದು, ಅದು ನಿನಗೂ ಗೊತ್ತು ನನಗೂ ಗೊತ್ತು ಅಂತ ಹೇಳೋದ್ರ ಮೂಲಕ ಚುಮ್ಮ ಕೊಡ್ತಿದ್ದಾಳೆ ಶರಣಂಗೆ. ಹಾಗಿದ್ರೆ ನಾನು ಹೊಡೆದಿದ್ದೊಳಗೆ ಗೊತ್ತಾಗೋಯ್ತಾ ಅಂತ ಹೆದರ್ಕೊತಿದ್ರೆ ಈ ಕಡೆ ಅವರಮ್ಮ ಪಂಚಾಯತಿ ಕರೆದಿದ್ದಾರೆ. ಈ ಕಡೆ ಫೋನ್ ಮಾಡಿದ್ದೆ ಹೆಗ್ಡೆ ಅವರು, ನೀನು ಮಾಡ್ತಿರೋದು ಸರಿ ಇಲ್ಲ, ನನ್ನ ಮಗಳನ್ನ ನೀನು ಪಂಚಾಯತಿ ಕರಿ ಕೊಡ್ದು. ಯಾಕೆ ಕರೆದಿದ್ಯಾ ಅಂದಾಗ, ಯಾಕೆ ಅಂದರೆ ಊರು ಬಿಟ್ಟು ಹೋಗಿರೋ ಅವಳನ್ನ ಪಂಚಾಯತಿ ಕರಿಬೇಕು ಅಂತಾನೆ ಕರೆದಿದ್ದೀನಿ, ಅವಳು ಬರಲೇಬೇಕು ಅಂತಾರೆ. ಈ ಕಡೆ ತಪ್ಪೇ ಮಾಡದೇ ಇರೋ ಗೌರಿ ಅಪ್ಪು ಇಬ್ಬರು ಕೂಡ ಪಂಚಾಯತಿ ಮುಂದೆ ಬಂದು ನಿಂತ್ಕೊತಿದ್ದಾರೆ. ಹೆಗ್ಡೆ ಅವರು ಹಾಗೆ ಮಂಗಳಮ್ಮ ಎಲ್ಲರೂ ಕೂಡ ಪಂಚಾಯತಿ ಕಟ್ಟೆಗೆ ಬಂದಿದ್ದಾರೆ. ಹಾಗಿದ್ರೆ ಅವರಿಬ್ರು ಓಡೋಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಅದನ್ನು ನಾವು ಓಡೋಗಿದ್ದಲ್ಲ ಅನ್ನೋದನ್ನ ಅವರಿಬ್ರು ಕೂಡ ಸೇರಿಕೊಂಡು ಸಾಬೀತುಪಡಿಸೋಕ್ಕಾಗತ್ತಾ, ಸಾಬೀತುಪಡಿಸ್ತಾರ ಅಥವಾ ಸಾಬೀತುಪಡಿಸೋಕ್ಕಾಗದೆ ಅವ್ರ ಇಬ್ಬರ ಮಧ್ಯೆ ಮಾಡೋದು ಅನಿವಾರ್ಯವಾಗಿಬಿಡುತ್ತಾ, ಏನಾಗತ್ತೆ? ಈ ಕಡೆ ಅಪ್ಪುನ ನಂಬ್ತಾರ ಮಂಗಳಮ್ಮ, ಆ ಕಡೆ ಗೌರಿನ ನಂಬ್ತಾರ ಹೆಗ್ಡೆ ಅವರು. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ.